ಈ ದಿನ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರೀತಿಯ ದೇವಜನರೇ, ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯೆರೆಮೀಯನು ಬರೆದ ಪುಸ್ತಕ 33ನೇ ಅಧ್ಯಾಯ 6ನೇ ವಚನ. ಆ ವಚನದಲ್ಲಿ ಹೀಗೆಂದು ಹೇಳುತ್ತದೆ: ಈಗೋ ನಾನು ಈ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು. ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. ಪ್ರಿಯರೇ, ಇದು ನಾವು ಬಹುಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿದೆ. ಪ್ರತಿದಿನವೂ ದೇವರ ವಾಕ್ಯಕ್ಕೆ ಹತ್ತಿರವಾಗೋಣ. ಪ್ರೀತಿಯಲ್ಲಿ ದೇವರು ನಮ್ಮನ್ನು ಪ್ರೀತಿಯಿಂದ ಕನಿಕರಿಸುತ್ತಾರೆ. ಅದಕ್ಕೆ ನಾವು ದೇವರ ಸನ್ನಿಧಿಗೆ ಹೋಗೋಣ. ಏಕೆಂದರೆ ಪ್ರಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡುವುದನ್ನು ನಾವು ಮತ್ತು ನೀವು ಕಲಿಯಬೇಕಾಗಿದೆ. ಆತನ ಪ್ರೀತಿಯನ್ನು ಹುಡುಕಿರಿ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ನಮ್ಮ ಬಲಹೀನತೆಗಳನ್ನು ಆತನ ಮುಂದೆ ಮೊಣಕಾಲೂರಿ ಒಪ್ಪಿಕೊಳ್ಳೋಣ. ನಮ್ಮ ಎಲ್ಲ ಸಮಸ್ಯೆಗಳನ್ನು ಆತನ ಮುಂದೆ ಇಡೋಣ. ಏಕೆಂದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ತಂದೆಯು ಮಕ್ಕಳನ್ನು ಪ್ರೀತಿಸುವ ರೀತಿಯಲ್ಲಿ ದೇವರು ನಮ್ಮನ್ನು ಪ್ರೀತಿಸುವಂತವರಾಗಿದ್ದಾರೆ. ಅದನ್ನು ನಾವು ತಿಳಿದುಕೊಂಡು ಮೊಣಕಾಲೂರಿ ದೇವರ ಮುಂದೆ ಪ್ರತಿಯೊಂದು ವಿಷಯವನ್ನು, ನಮ್ಮ ವ್ಯಾಧಿಗಳನ್ನು ಹೇಳೋಣ. ನಮ್ಮ ಎಲ್ಲ ನೋವುಗಳನ್ನು, ನಮ್ಮೆಲ್ಲ ಕಷ್ಟಗಳನ್ನು, ಸಂಕಷ್ಟಗಳನ್ನು ದೇವರಿಗೆ ತಿಳಿಯಪಡಿಸೋಣ. ಎಲ್ಲವನ್ನು ನಾವು ಮೊಣಕಾಲೂರಿ ದೇವರ ಮುಂದೆ ಹೇಳಿದಾಗ ದೇವರು ನಮಗೆ ಸೌಖ್ಯವನ್ನು ಕೊಡುವವರಾಗಿದ್ದಾರೆ. ಏಕೆಂದರೆ ನಾವು ವಚನವನ್ನು ಸ್ವೀಕರಿಸಿ ದೇವರ ಮುಂದೆ ಮಾತನಾಡಬೇಕಾಗಿದೆ. ಅನೇಕ ವಿಷಯಗಳಲ್ಲಿ ದೇವರೊಂದಿಗೆ ನಾವು ಸೇರಿಕೊಳ್ಳೋಣ. ನನಗಾಗಿಯೂ ಎಲ್ಲರೂ ಪ್ರಾರ್ಥಿಸಿ, ನಾನು ನಿಮಗಾಗಿಯೂ ಪ್ರಾರ್ಥಿಸುತ್ತೇನೆ. ನಿಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸುತ್ತೇನೆ. ನಮ್ಮ ಕುಟುಂಬಕ್ಕಾಗಿಯೂ ಎಲ್ಲರೂ ಪ್ರಾರ್ಥಿಸಿರಿ ಎಂದು ಈ ದಿನ ಬೆಳಗಿನ ಜಾವದಲ್ಲಿ ಕೇಳಿಕೊಳ್ಳಲು ಬಯಸುತ್ತೇನೆ. ಆಮೇನ್.